ಇನ್ನು ಎಷ್ಟೊಂದು ಕೊಡೋದಿದೆ ಗೊತ್ತಾ ನಮ್ಮ ಕಡೆಗೆ. ಯಾರೋ ದುಃಖದಲ್ಲಿದ್ದಾರೆ, ನೀವೇನು ಬದಲಾಯಿಸಬೇಕಾಗಿಲ್ಲ, ಹೆಗಲ್ ಮೇಲೆ ಕೈ ನಿಮ್ಮ ಜೊತೆಗೆ ಇದ್ದೀನಪ್ಪ ನಾನು ಅಂತ ಹೇಳೋದನ್ನು ಕೊಡೋದೆ. ಮಗು ಒಂದು ಏನು ಒಳ್ಳೆ ಕೆಲಸ ಮಾಡುತ್ತೆ, ಚೆನ್ನಾಗಿ ಮಾಡ್ತೀಯ ಪುಟ ನೀನು ಅಂತ ಬೆನ್ನು ತಟ್ಟೋದು, ಅದು ಕೊಡೋದೆ. ಅದು ಮಾಡಲ್ಲ ನನಗೆ ಅನ್ಸುತ್ತೆ. ಕೊಡೋದಿದೆಯಲ್ಲ ಅದು ದಾನ ಅಲ್ಲ, ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಕೆಲಸ. ಒಂದು ತಮಾಷೆ ಪ್ರಸಂಗ ಹೇಳ್ಬಿಟ್ಟು, ನಾನು ಬಹಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ. ನನ್ನ ಟೀಚರ್ ಬಗ್ಗೆ ನನಗೆ ಬಹಳ ಪ್ರೀತಿ, ಅವ್ರಿಗೂ ನನ್ನ ತುಂಬ ಗೌರವ ಇತ್ತು. ಒಬ್ಬ ಲೆಕ್ಚರರ್ ಒಂದು ಮನೆಗೆ ಬರಬೇಕು ಸರ್, ಮನೆಗೆ ಬರಬೇಕು ಅಂತ ಆಗಲಿ ಅಂತ ಹೋಗೋದಕ್ಕೆ. ಕಾಲೇಜ್ ಶುರು ಆಗಿ ಹಿಂದಿನ ದಿವಸ ಮನೆಗೆ ಬಂದು, ಸರ್ ಈ ಭಾನುವಾರ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿ ಬರ್ತೀನಿ ಅಂತ ಡೈರಿಯಲ್ಲಿ ಹಾಕೊಂಡು ಹೋದೆ. ನಿಮ್ಮ ಕಣ್ಣು ಚಿತ್ರ ಬರುತ್ತೆ. ಭಾನುವಾರ ಮನೆಗೆ ಬಂದಾಗ ಲೆಕ್ಚರರು ಮತ್ತು ಗಂಡ ಇಬ್ಬರು ನನ್ನ ಭಾಗದಲ್ಲಿ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಕೂಡಿಸಿದ್ರು ಕುರ್ಚಿ ಮೇಲೆ. ಅವ್ರಿಗಿಬ್ಬರು ಮಕ್ಕಳು, ಒಬ್ಬ ಹುಡುಗ 13 ವರ್ಷ ಹುಡುಗ, ಇನ್ನೊಬ್ಬರು 8 ವರ್ಷ ಹುಡುಗ. ಸಾಮಾನ್ಯವಾಗಿ ಮನೆಯಲ್ಲಿ ನೋಡಿ 2 ಮಕ್ಕಳಿದ್ರೆ ಮೊದಲೇದು ಯಾವಾಗಲೂ ಒಬೀಡಿಯಂಟ್ ಆಗಿರುತ್ತೆ, ಎರಡನೇದು ಮಿಸ್ಯೂಸ್ ಇರುತ್ತೆ, ಸಾಮಾನ್ಯ ವಿರೋಧ. ಈ ಮೊದಲೇ ಹುಡುಗ ಬಂದ, ನಮಸ್ಕಾರ ಸರ್, ತುಂಬ ಸಂತೋಷ ಸರ್ ಬಂದದ್ದು ಅಂತ, ಅದು ಟ್ಯೂಷನ್ ಅಮ್ಮ ಹೇಳಿಟ್ಟಿದ್ದಾರೆ ಹೇಳು ಏನು. ಎರಡನೇದೊಂದು ಬಂದ ನೋಡಿ, ತಲೆಯೆಲ್ಲ ಕೆತ್ಕೊಂಡಿದ್ದಾನೆ, ಟೀ ಶರ್ಟು ಹಾಫ್ ಪ್ಯಾಂಟು, ಆ ಪ್ಯಾಂಟಿನ 2 ಜೇಬಲ್ಲಿ ಕೈ ಹಾಕ್ಕೊಂಡು ಬಂದ ನಮ್ಮ ಕಡೆ. ನಾನು ಹಿಂಗೇ ನೋಡ್ತಾ ಇದ್ದ, ಹಿಂಗೆ ನೋಡ್ತಾ ಇದ್ದ ಮುಜುಗರ ಆಗುತ್ತಲ್ಲ, ಯಾಕೋ ಏನು ನೋಡ್ತೇವೆ ಮುಖ ಅಂತ ಕೇಳಿದೆ. ನೀವೇನ ಪ್ರಿನ್ಸಿಪಲು ಅಂತ, ಹೌದಪ್ಪ ಅಂತ ಹೇಳಿದೆ. ಆಕೆ ಪಾಪ ಲೆಕ್ಚರರಿಗೆ ನಾವೇನೇನೋ ಕೇಳ್ಬಿಡ್ತಾನೆ, ಪ್ರಿನ್ಸಿಪಾಲ್ ಒಂದೇ ಸಲ ಮನೆಗೆ ಬಂದಿದ್ದಾರೆ, ಇಲ್ಲಿ ಒಳಗೆ ಬಾರೋ ಅಂತ ಹೇಳ್ತಿದ್ರು. ನೀ ಸುಮ್ಮನಿರು ಅಂದ. ಅಂದ್ಬಿಟ್ಟು ನಿಮ್ಮ ಮನೇಲಿ ಶವರ್ ಇದೆಯಾ ಅಂತ ಕೇಳಿದೆ. ನಮ್ಮ ಮನೇಲಿ ಶವರ್ ಇದೆ ಅಂತ ಹೇಳಿದೆ. ತನ್ನ ತೆಳಗಿನ ಚೂಟಿ ಚಾಚಿಬಿಟ್ಟು ನಮ್ಮ ಮನೇಲಿ ಇಲ್ಲ ಅಂದ. ಬಿಡೋ ಈ ದೊಡ್ಡವನಾದ್ಮೇಲೆ ಹಾಕ್ಸ್ಕೊ ಅಂದ. ದೊಡ್ಡವನಾದ್ಮೇಲೆ ಯಾಕೆ ಈಗ ಹಾಕಿದ್ದೀನಿ ಅಂದ. ಇಲ್ಲ ಅಂದೆಲ್ಲ ಒಂದೆ, ಅಪ್ಪ ಹಾಕಿಲ್ಲ ನಾ ಹಾಕಿದ್ದೀನಿ, ತೋರಿಸ್ತೀನಿ ಬಾ. ಕೈ ಹಿಡಿದು ಹೇಳ. ಆ ಲೆಕ್ಚರ್ ಮುಖ ಕೆಂಪಾಗುತ್ತೆ. ಮೊದಲೇ ಸಲ ಪ್ರಿನ್ಸಿಪಾಲ್ ಮನೆಗೆ ಬಂದಿದ್ದಾರೆ, ಹೇಳ್ಕೊಂಡು ಬಾತ್ರೂಮಿಗೆ ಹೋಗ್ತಾನೆ. ಅವನು ಪರವಾಗಿ ನೋಡ್ತಿದ್ದೀನಿ ಅಂತ ಹೋದೆ. ಅವನು ಹೇಳಿದಾಗೆ ಶವರ್ ಇರಲಿಲ್ಲ, ಬರೀ ಒಂದು ನಲ್ಲಿ ಇತ್ತು. ಅವನು ಪಕ್ಕ ಮ್ಯಾಜಿಷಿಯನ್. ನೋಡಿ ಈಗ ಏನು ಮಾಡ್ತೀನಿ ಅಂತ ಬಲಗಡೆ ಜೇಬಿನ ಒಂದು ಬಲೂನ್ ತೆಗೆದ, ಉಜ್ಜಿದ, ಉಫ್ಕೊಂಡ. ಆ ಬಲೂನ್ ಸಿಕ್ಕಿಸ್ದ ಅದಕ್ಕೆ. ಎಡಗಡೆ ಜೇಬಿನ ಒಂದು ದಾರ ತೆಗೆದ, ಚಂದ ಬಿಗಿಯ ಕಟ್ಟಿದ. ನಲ್ಲಿ ಇದ್ದೇನೆ ಸರ್, ಬಲೂನ್ ನಲ್ಲಿ ಬಂತು, ಇಷ್ಟು ದೊಡ್ಡದಾಯ್ತು ಬಲೂನು. ಹೊಡೆದಾಗ್ತದೋ ಅಂತ ಹೇಳ್ತಾ ಇದ್ದೆ, ಗೊತ್ತು ನನಗೆ ಅಂತ. ನಿಲ್ಸ ಈಗ ನೋಡಿ ಮಜಾ ಅಂತ ಜೇಬಿಂದ ಒಂದು ಪಿನ್ ತೆಗೆದ, ಸೂಜಿ ಚಕ್ಕ 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 ಒಂದು 20 ಹಾಕಿದ ಬಲೂನ್ಗೆ. ಅದ್ರ ಮುಂದೆ ಸ್ವಲ್ಪ ನೀರು ಬರೋಕ್ಕೆ ಶುರು ಆಯ್ತು. ನೋಡು ಬಲೂನ್ ಶವರ್ ಹೆಂಗಿದೆ ಅಂತ. ಬಲೂನ್ ಶವರ್ ಅಂತ ಹೆಸರಿತ್ತು. ಬ್ರಿಲಿಯಂಟ್ ಇದ್ದಾನೆ ಹುಡುಗ ಇವನು ಅಂದೆ. ಇನ್ನೊಂದು 8 ದಿವಸ ನಾನು ವಿಚಾರ ಮಾಡಿದೆ ಅದ್ರ ಬಗ್ಗೆ. ಇದು ನನಗೊಂದು ಸಣ್ಣ ಘಟನೆ ಆಗಿಬಿಡಿ ಅಂತ, ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯ ಅನಿಸ್ಬಿಡ್ತು. ನಾವೆಲ್ಲರೂ ಹಾಗೆ ಇದ್ವಿ, ಬಲೂನ್ ಹಾಗೆ ಹುಟ್ಟಿದಾಗ ಚಪ್ಪಟೆ ಜೇಬಲ್ಲಿ ಕೂತಿದ್ದೆ. ಅಳೋದು ಬಿಟ್ಟರೆ ಇನ್ನೇನು ಬರಲ್ಲ ಮಗುವಾಗಿದ್ದಾಗ. ಏನು ಗೊತ್ತು ನನಗೇನು ಗೊತ್ತಿಲ್ಲ. ಆದರೆ ನಾನು ಬೆಳೆದ ಹಾಗೆ ತಂದೆ ತಾಯಿ ಪರಿವಾರ ಸಮಾಜ ಶಾಲಾ ಕಾಲೇಜು ಯೂನಿವರ್ಸಿಟಿ ಎಲ್ಲ ಕಡೆ ಪಡ್ಕೊಂಡು ನನ್ನ ಜೀವನ ದೊಡ್ಡದಾಯ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಅವನಲ್ಲಿ ಹಾಗೆ ತಿರುಗಿ ಸಿಕ್ಕಿದ್ರೆ ಏನಾಗ್ತಿತ್ತು. ಬಲೂನ್ ದೊಡ್ಡದಾಗಿ ಪಟ್ಟಂತ ಹೊಡೆದು ಹೋಗ್ತಾನೆ. ಅವನೊಂದು 20-25 ತೂತು ಹಾಕಿದ್ನಲ್ಲ ಬಲೂನಿಗೆ, ಅದರ ಮೂಲಕ ನೀರು ಬರ್ತಾ ಇತ್ತು. ಅರ್ಧ ತಿರುಗಿಸಿಟ್ಬಿಟ್ರೆ ನೀರು ಬರ್ತದೆ, ನೀರು ಹೊರಗೂ ಬರ್ತಾ ಇತ್ತು. ಅಂದರೆ ಆ ತೂತಿನಿಂದ ಹೊರಗೆ ಬರೋದಿದೆಯಲ್ಲ, ಅದು ಬಲೂನಿನ ರಕ್ಷಣೆ ಮಾಡ್ತದೆ. ತೂತು ಎಲ್ಲೇ ಹೊಡೆದು ಹೋಗ್ತಿತ್ತು. ನನಗೆ ಹಾಗೆ ಅನ್ನಿಸ್ತು ಅವಾಗ. ನಾನು ಸಮಾಜಕ್ಕೆ ಇಷ್ಟೊಂದು ಪಡ್ಕೊಂಡಿದ್ದೀನಲ್ಲ, ನನಗೊಂದು 10 ಮುಖಗಳಿದ್ದಾವೆ ನನಗೆ. ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಅಪ್ಪ ಆಗಿದ್ದೀನಿ, ಯಾರಿಗೋ ಸ್ನೇಹಿತ ಆಗಿದ್ದೀನಿ, ಯಾರಿಗೋ ಬಾಸ್ ಆಗಿದ್ದೀನಿ, ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀನಿ. ಈ ನನ್ನ 100 ಮುಖಗಳ ಮೂಲಕ ಒಂದು ಚೂರು ಸಮಾಜಕ್ಕೆ ಕೊಡ್ತಾ ಹೋದರೆ ಉಪಕಾರ ಅನ್ನೋದು. ನನ್ನ ಜೀವನ ಭದ್ರ ಆಗೋದಕ್ಕೆ ಅದೇ ಒಂದು ಹಾದಿ, ಬೇರೆ ಹಾದಿ ಇಲ್ಲ ನನಗೆ. ಕೊಡೋದು ಅನ್ಕೊಂಡದ್ದು ದಾನ ಮಾಡಿದ್ದೀವಿ. ಕೆಲವು ಭ್ರಮೆ ಇರ್ತದೆ. ಕೆಲವು ನಾನು ಒಬ್ರು ಕೇಳಿದ್ರು, ಬಿಜಾಪುರ ಹತ್ರ ಊರಿಗೆ ಹೋಗಿದ್ದೇನೆ ಅಂತ ಕೇಳಿದ್ರು. ಹೋಗಿದ್ದೆ, ಅಲ್ಲೊಂದು ಪಾಂಡುರಂಗನ ದೇವಸ್ಥಾನ ನೋಡಿದೆ. ಆ ಪಾಂಡುರಂಗನ ಕೊಳ್ಳಲ್ಲಿ ಹಾರ ನೋಡಿದ್ರ ಅಂದರು. ನಾನು ನೋಡಲಿಲ್ಲ ಅಂದೆ. ಆ ದುಃಖ ಆಯ್ತು ಅವರಿಗೆ. ನಾನೇ ಮಾಡಿಸ್ಕೊಟ್ಟಿದ್ದು ಸರ್. ಅದು ಕೊಡೋದಲ್ಲ, ಮಾರ್ಕೆಟಿಂಗ್. ಕೊಡೋದು ಅಂದರೆ ಏನು ಅಪೇಕ್ಷೆ ಮಾಡದೆ ಕೊಡುವಂಥದ್ದು. ವೈದ್ಯರಿಗೆ ಇರಬೇಕಾದಂಥ ಗುಣ ಅದು. ಅಂಥ ವೈದ್ಯರು ನಾನು ಕಂಡಿದ್ದೆ. ಹೇಗೆಂದರೆ ದೇವರು, ಅದಕ್ಕೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಮಾತಿದೆ, ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಗೆ ಅಂತ. ಎಷ್ಟು ತಿಳುವಳಿಕೆ ಮಾತು ಗೊತ್ತಾ ಅದು. ಔಷಧಂ ಜಾಹ್ನವಿ ತೋಯಂ, ಗಂಗಾ ನದಿ ನೀರೇ ಔಷಧಿ ಅದು. ಎಷ್ಟು ತಿಳುವಳಿಕೆ ಇದೆ ಅವರಿಗೆ ಅಂದರೆ, ಬರೀ ನೀರು ಕುಡಿಸಿ ಕೂಡಬೇಡ, ವೈದ್ಯರ ಕಡೆ ಹೋಗು.
ನಂಬಿಕೆ ಒಂದು ಕಡೆಗೆ, ಪ್ರಯೋಗ ಒಂದು ಕಡೆ, ಎರಡು ಕಡೆ ಆಗಬೇಕು. ಬರೀ ನಂಬಿಕೆಯಿಂದಲ್ಲ. ಭಾಗೀರಥಿ ನೀರು ಔಷಧಿ ಅಂತ ಒಪ್ಕೊಳ್ಳೋದು ಸರಿ, ಭಾಗೀರಥಿ ನೀರು ಕುಡಿಸು, ಅದನ್ನ ಅಲ್ಲೇ ಕೊಡಬೇಡ, ವೈದ್ಯರ ಕಡೆ ಕರ್ಕೊಂಡು ಹೋಗು. ಎಷ್ಟು ಪ್ರಾಗ್ಮ್ಯಾಟಿಕ್ ಆಗಿದೆ ಇದು. ಅದರಿಂದ ಅಂತಹ ಜೀವನವನ್ನು, ಮತ್ತೊಬ್ಬರ ಜೀವನವನ್ನು ವೃದ್ಧಿ ಮಾಡೋದೇ ಕಳೆದಂಥ ವೈದ್ಯರಿದ್ದಾರೆ, ಅವರೆಲ್ಲರಿಗೂ ನಾನು ನಮಸ್ಕಾರಗಳು ಸಲ್ಲಬೇಕು. ಈ ತಮ್ಮ ಜೀವನವನ್ನು ಮತ್ತೊಬ್ಬರ ಆರೋಗ್ಯಕ್ಕೋಸ್ಕರ ಕೊಟ್ಟಿದ್ದಾರಲ್ಲ, ಹಾಗಾಗಲಿ. ಆಯುರ್ವೇದ ಇನ್ನೂ ಬೆಳೀಲಿ, ತುಂಬ ಬೆಳಿಬೇಕು. ಮೇಡಮ್ ಹೇಳಿದ್ ಬಹಳ ಚೆನ್ನಾಗಿದೆ. ಟೆಸ್ಟಿಂಗ್ ಬಗ್ಗೆ, ಸ್ಟ್ಯಾಂಡರ್ಡೈಸೇಷನ್ ಬಗ್ಗೆ ಕೆಲವೊಂದು ದ್ವಂದ್ವಗಳಿದ್ದ ಅದನ್ನು ಸ್ಪಷ್ಟ ಮಾಡಿಕೊಂಡ್ರೆ, ನಾವು ಹೇಳಿದ್ದೀವಿ, ನಾವು ಹೇಳಿದ ಕರೆಕ್ಟ್. ಬೇರೆ ದೇಶದಲ್ಲಿದ್ದಾರೆ ಹುಡುಗರು. ಯೋಗ ಮತ್ತು ಆಯುರ್ವೇದವನ್ನು ನಾನು ಸ್ವಲ್ಪ ತಮ್ಮ ಕ್ಷಮೆಯೆಲ್ಲ ಕೇಳಿ ಹೇಳಬೇಕು, ದುರುಪಯೋಗ ಆಗಿದೆ. ಅದ್ರ ಬಗ್ಗೆ ಉಸಿರಾಡಿಸೋರೆಲ್ಲ ಯೋಗಿಗಳಾಗಿದ್ದಾರೆ. ಅಲ್ಲಿ ನೋಡ್ಬೇಕು, ಯೋಗ ಕೋಚಿಂಗ್ ಕ್ಲಾಸಸ್ ಮಾಡ್ತಾರೆ ಅಮೆರಿಕದಲ್ಲಿ, ಅವ್ರಿಗೆ ಗೊತ್ತಿಲ್ಲ ಸರಿಯಾಗಿ ಮಾಡ್ತಾರೆ. ಔಷಧಿ ಕೊಡೋದು ಹೀಗೇನೆ, ಯಾವ್ಯಾವುದೋ ಔಷಧಿ ಕೊಡೋದು ಆಯುರ್ವೇದದ ಹೆಸರಲ್ಲಿ. ಅದಕ್ಕೊಂದು ಸ್ಟ್ಯಾಂಡರ್ಡೈಸೇಷನ್ ಆಗೋದಾದರೆ ನಾನು ಹೇಳ್ತೀನಿ, ಗಜೆಯವರು ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ದಾರೆ, ಅದೊಂದು ಕೆಲಸ ಮಾಡಿ, ಒಂದು ತೊಗೊಂಡು ಮಾಡಿ, ದಯವಿಟ್ಟು ಸ್ಟ್ಯಾಂಡರ್ಡೈಸ್ ಮಾಡಿ. ಯು ಕ್ಯಾನ್ ಕಾಂಪೀಟ್ ವಿತ್ ದ ಬೆಸ್ಟ್ ಮೆಡಿಕಲ್ ಮಾರ್ಕೆಟ್ ಔಟ್ಸೈಡ್ ಇನ್ ದ ವರ್ಲ್ಡ್. ಆ ಥರ ಆಗೋದಾದರೆ ನಿಜವಾಗ್ಲೂ ಆಯುರ್ವೇದಕ್ಕೊಂದು ಹೆಚ್ಚಿನ ಕೋಡ್ ಬಂದಂಗೆ ಆಗ್ತದೆ. ಅದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ.